ಏನು ಇವತ್ತು ಸಾಹೇಬ್ರು ಆರಾಮ್ ಕುಂತ್ಬಿಟ್ರಿ? ಯಾಕೆ ಕೆಲ್ಸಕ್ಕೆ ಹೋಗಂಗಿಲ್ಲೇನು ಮಾಮ ಇವತ್ತು? ಕೆಲ್ಸಕ್ಕೆ ಹೋಗ್ಬೇಕು. ಆದ್ರೆ ಯಾಕೆ ಇವತ್ತು ಬೇಜಾರು. ಇವತ್ತೊಂದು ದಿನ ಮನ್ಯಾಗಿರ್ಲ ನಾನು. ಯಾಕೆ ಮಾಮ ಆರಾಮದಿ ಇಲ್ಲ? ದವಾಖಾನೆಗಾರ ಹೋಗಿ ಬರೋನೇನು? ಬೇಡ ದವಾಖಾನೆ ಹೋಗೋಂಥದ್ದಿಲ್ಲ, ಏನಾಗಿಲ್ಲ. ಅದು ಏನೋ ಒಂದು ವಿಚಾರ ಕಿವಿಗೆ ಬಿತ್ತ. ಅದಕ್ಕೆ ನಿಮ್ಮ ಅಪ್ಪನ ಇಷ್ಟು ಮುಂದುವರ್ದಾನ, ನಾವ ಏನು ಹಿಂದೆ ಉಳ್ದೇವಲ್ಲ ಅಂತ ವಿಚಾರ ಮಾಡಕತ್ತಿದ್ದೆ. ಅದಕ್ಕೆ ಒಟ್ಟು ಇಬ್ಬರು ದವಾಖಾನೆಗಾರ ಹೋಗಿ ಬಂದ್ರಾತ ಅಂತ ವಿಚಾರ ಮಾಡಕತ್ತಿದ್ದು ನೋಡು. ಹೆಂಗೆ ನಾನು ನೀನು ಇಬ್ರು ಹೋಗೋನೇನು? ತೂ 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 ಮಾಮ, ನೀನಂತ ಭಾರಿ ಪೋಲಿ ಮಾತಾಡಕತ್ತಿಪ್ಪ. ಇತ್ತಿತ್ತಾಗಂತ ನನಗೆ ಕೇಳಕ್ಕೆ ಅವ್ನ ನಮ್ಮನೆ ಆಕತಿಪ್ಪ, ಮುಜುಗರ ಬಂದಂಗೆ ಆಕತಿ. ನಿನಗೆ ಯಾಕೆ ಮುಜುಗರ ಆಗ್ಬೇಕು ಅಂತಾನೆ. ನಿಮ್ಮಪ್ಪ ನಿಮ್ಮವ್ನ ಮುಜುಗರ ಇಲ್ದಂಗೆ ನಿನ್ನ ತಂಗಿನಾರ ತಮ್ಮನಾರ ಕೊಡಕ್ಕೆ ರೆಡಿ ಆಗ್ಯಾರ. ನೀನು ಅವ್ರಿಗೆ ಮೊಮ್ಮಗನ ಯಾವಾಗ ಕೊಡಕ್ಕೆ ಮತ್ತೆ? ಅದಕ್ಕೆ ಕೇಳಿದೆ. ಏ ಬಿಡು ಮಾಮ, ಅವನ್ನೆಲ್ಲ ಏನು ಮಾತಾಡ್ತಿದ್ದಿ? ದೇವ್ರು ಕೊಟ್ಟಾಗ ಹಾಗೆ ಹಾಕವು. ಈಗ ಅದಿರಲಿ, ನನಗೆ ಅವನ್ನ ಮಾತಾಡಿಸ್ಬೇಕು ಅನ್ಸಕತೈತಿ. ಹೋಗಿ ಬರೋಣ ಅವ್ರ ಮನೆಗೆ. ಅಲ್ಲೇ ನಿಲ್ಲೋದು ಬೇಡ, ಏನು ಬೇಡ, ಬರೀ ಮಾತಾಡ್ಸೋಣ, ಹೊಳ್ಳಿ ಬಂದ್ಬಿಡೋಣ. ಬೇಡ ಅವ್ರ ಮನೆ ಎಡಬಲ ಹಾಯೋದು ಬೇಡ. ಅವ್ರು ನಿನಗೆ ಅಷ್ಟಿಷ್ಟ ಅವಮಾನ ಮಾಡಂಗಿಲ್ಲ. ನಿನ್ನ ಆಕಿ ಬೈಯಾಕತ್ತಿಲ್ಲ ಅಂದ್ರೆ ನಿಮ್ಮವ್ವ ಹಂಗೆ ಏನು ಮಾಡ್ಲೇನೋ ಸಿಟ್ಟು ಬರ್ತೈತೆ ನನಗೆ ಗೊತ್ತೇನ. ಅಷ್ಟು ನಿನ್ನ ಕಣ್ಣೀರು ಕುಳು ತಿನ್ನಿಸ್ತಾಳೆ ಆಕಿ. ಯಾಕೆ ಹೋಗ್ತಿದ್ದೆ ಆಕಿ ಮನೆಗೆ? ಬೇಡ, ಹಂಗಿತ್ತಂದ್ರೆ ಬೇಕಾರೆ ಇಲ್ಲೇ ಕರೆಸಿಗೆ ನೋಡು, ಮಾತಾಡ್ಸು. ಬೇಕಾರೆ ಏನಾರು ನಮ್ಮ ಮನೆಗೆ ಇದ್ದದ್ದು ಮಾಡಿಕೊಡು, ತಿನ್ನಲಿ ಉಣ್ಲಿ. ಬೇಕಾರೆ ಒಂದಿನ ಇದ್ದು ಹೋಗ್ಲಿ, ನಾ ಏನು ಬೇಡ ಅನ್ನೋದಲ್ಲ. ಅಂದಂಗೆ ಇನ್ನು ಎಷ್ಟು ದಿನ ಆಯ್ತು ಶ್ವೇತ ನಿನ್ನ ಕಾಲೇಜ್? ರೊಕ್ಕ ಪಕ್ಕ ಏನಾರ ಕಟ್ಟೋದೈತೇನ? ನನಗೆ ಎದೆ ಮೇಲೆ ಒಮ್ಗೆ ಹೇಳಬೇಡ, ರೊಕ್ಕ ಹೊಂದ್ಸೋಕ್ಕಾಗಲ್ಲ ನನ್ನ ಕಡೆಯಿಂದ. ಅದಕ್ಕೂ ಸ್ವಲ್ಪ ಮುಂದಾಗನ ಹೇಳು. ಒಂದು ತಿಂಗಳು ಒಪ್ಪತ್ತು ಮುಂಚೆ ಹೇಳಿದ್ರಂತೂ ಇನ್ನೂ ಚಲೋ. ಅಂದು ಬರೋ ಈಟ್ ಪಗಾರದಾಗ ಮಧ್ಯಾಹ್ನ ನಡೆಸ್ಕೊಂಡು ಸಾಲಿ ಕಟ್ಟಿ ಅಂದ್ರೆ ಸಾಕಾಗಿ ಹೋಗತ್ತೆ ನನಗೆ. ಆದ್ರೂ ಮತ್ತು ಏನಪ್ಪ ಕಲಿತಾಳ ನಾ ಉದ್ದೇಶಕ್ಕೆ ಮಾಡಕತ್ತೇನೆ ಇಷ್ಟೆಲ್ಲ ಕಷ್ಟಪಟ್ಟು. ಮತ್ತು ಯಾವಾಗ ಕಟ್ಬೇಕು ಏನು ಅಂತ ಹೇಳಿದ್ರೆ ಚಲೋ ಆಕತ್ತೆ ನನಗೆ. ಇಲ್ಲ ಮಾಮ, ಸದ್ಯಕ್ಕಂತ ಯಾವ ಕಟ್ಟವೇನಿಲ್ಲ. ಈಗ ಎಕ್ಸಾಮ್ ಆಗ್ಯಾವಲ್ಲ, ನಡು ಒಂದು 2 ತಿಂಗಳ ರಜೆ ಕೊಟ್ಟಿರ್ತಾರೆ. ಒಂದು ತಿಂಗಳು ಒಪ್ಪತ್ತರ ಇರ್ತೈತಿ. ಅವಾಗ ಮತ್ತು ನಾನು ಫುಲ್ ಡೇ ವರ್ಕ್ ಮಾಡ್ತೀನಿ. ಒಟ್ಟು ಊಟಿ ಅವನ್ನೆಲ್ಲ ಹಾಕಿಸ್ಕೊಂಡು ಕೆಲಸ ಮಾಡ್ತೀನಿ. ಅದು ರೊಕ್ಕ ಭಾಳ ಬರ್ತೈತಿ. ಇದ್ರದ್ದು ಎಲ್ಲ ಸೇರಿಸಿ ನಾ ಕಾಲೇಜಿಗೆ ಕಟ್ಕೊಂತ ತಗಮ್ಮ. ಈ ಸಲ ಏನು ಕೊಡ್ಸೋದು ಬೇಡ ನೀನು. ಅಲ್ಲ, ನಾ ರೊಕ್ಕ ಹೊಂದಿಸ್ಕೊಡ್ತೀನಿ, ಹಂಗೆ ಕೇಳಿದೆ. ಮತ್ತು ಬೇಕೇನ ಈಗ ಅಂತಂದು. ಯಾಕಂದ್ರೆ ಒಮ್ಗೆ ಅಂದ್ರೆ ಆಗಂಗಿಲ್ಲಲ್ಲ ನನಗನ. ಅದಕ್ಕೆ ಬೇಜಾರು ಮಾಡ್ಕೋಬೇಡ. ಹಿಂಗೆ ಕೇಳಿದ್ನಲ್ಲ ಮಾಮ ಅಂತಂದು. ಏನು ಮತ್ತು ನಿಮ್ಮ ಅಪ್ಪನ ಕಡೆಗೆ ಎಷ್ಟು ಅಂತ ಕೇಳ್ತಿದ್ದಿ? ಅದ್ರ ಬೇರೆ ಮತ್ತು ಅತ್ತಿಯರು ಹಿಂಗೆ ಅದಾರ ಅಂತ ಅವ್ರಿಗೆ ರೊಕ್ಕ ಬೇಕಾಕತಿ. ಅವ್ರ ಮಂತ್ಯಾನ ನಡ್ಸಕ್ಕನ ಇಷ್ಟು ದಿನ ಅಂದ್ರೆ ಮಾವರು ಇಲ್ಲೇ ಬರ್ತಿದ್ರು, ಇಲ್ಲೇ ದುಡಿತಿದ್ರು. ಹೆಂಗೆ ನಡೆದು ಹೋಗ್ಕೋತ ನಮ್ದು. ಈಗ ಹಂಗಲ್ಲಲ್ಲ, ಅವ್ರ ಮಂತ್ಯಾನ ನೋಡ್ಕೋಬೇಕು. ಮತ್ತು ಮೇಲೆ ನಮಗೂ ಕೊಡ್ರಿ ಅಂದ್ರೆ ವಜ್ಜೆ ಆಕತಿ ಅವ್ರಿಗೆ. ಅದಕ್ಕೆ ಅಯ್ಯೇ, ಅತ್ತಿ ಮೇಲೆ ಭಾರಿ ಕಾಜಿ ಬಂದತ್ ಬಿಡು. ಏನು ಇನ್ನೊಂದು ಸಸಿ ಹುಡ್ತಾಳ ಅಂತಂದೇನು? ಏನು ಮತ್ತೆ ಅಕ್ಕಿ ಮೇಲೆ ಕೆಚ್ಚಾಕಿ ಏನು ಮಾವ ಅಕ್ಕಿನ ಮಾಡ್ಕೊಂಡ್ರತ್ತಂತಂದು? ಏನವ ಯಾರನ್ನ ಮಾಡ್ಕೊಳೋದು? ಏನೋ ಭಾರಿ ಜೋರು ನಡೆಸಿರಲ್ಲ ಮಾತುಕತಿನ ಗಂಡ ಹೆಂಡ್ತಿ. ನಿನ್ನ ನೆನೆಸ್ಕೊಳಕತ್ತಿದ್ದೀನಿ ನೋಡು ಮಾವ. ನಿನ್ನ 100 ವರ್ಷ ಆಯಸ್ಸು ನೆನೆಸ್ದಾರ ಮನಸ್ಸಿನಾಗ ಅಂದಂಗೆ ನೀನ ಬಂದುಬಿಟ್ಟು. ಏನಿಲ್ಲ ಬಿಡಪ್ಪ, ಹಂಗ ನಕಲಿ ಮಾತಾಡಕತ್ತಿದ್ವಿ. ಕೂತ್ಕೊಳಪ್ಪ, ಚಾಗಿ ಕುಡಿತೇನು? ಬೇಡವ, ಎಲ್ಲ ಮುಗ್ದೈತೆ ಮನ್ಯಾಗ. ಆಕೆ ನಿಮ್ಮವು ಕುಂತಕ್ಕೆ ಮ್ಯಾಲೆ ಹೇಳಂಗಿಲ್ಲವ. ಹಾಗಾಗಿ ಎಲ್ಲ ನಾನು ಮಾಡಿಟ್ಟು ಬಂದು ನೋಡು. ಈಗ ಇಲ್ಲಿ ಮಾಡೋ ಕೆಲಸನ ಅಲ್ಲಿ ಮಾಡಕತ್ತೇನೆ. ಪಾಪ ನಿನಗೆ ಒಜ್ಜೆ ಆಗ್ಬಿಟ್ಟೈತಿ. ಈಗ ನೀವು ಹೋಗಿ ಬಂದು ಮಾಡ್ಕೋಬೇಕು. ಮತ್ತು ಮೇಲೆ ಊದ್ಕೊಳೋ ಬೇರೆ ಇರ್ತಾವೆ ನಿನಗೆ. ಅದಕ್ಕೆ ಸುಮ್ಮನೆ ಅಲ್ಲೇ ಬಂದುಬಿಡವ. ನಾನು ಅದ್ರಾಗ ಅಡುಗೆ ಮಾಡಿರ್ತಾನಲ್ಲ, ಅದ್ರಾಗ ಒಟ್ಟು ಉಂಡು ಹೋಗುವಂತೆ ಅಂತ. ನೀ ಕಾಲೇಜಿಗೆ ಹೋಗೋದಾದ್ರೆ ಇಲ್ಲ ಕೆಲ್ಸಕ್ಕೆ ಹೋಗೋದಾದ್ರೆ. ಹಾಂ ಒಲ್ಲೆಪ್ಪ, ನನಗೆ ಅಲ್ಲಿ ಬಂದು ಉನ್ ಜೊತೆಗಿದ್ದು ಹೊಂದಿಕೆ ಆಗಂಗಿಲ್ಲ. ಆಕೆ ಹೊಸಲು ತುಳಿಬೇಡ ನೀನು, ನಾಚಿಗಿದ್ದು ಮಡಗಳಾದ್ರ ಅಂತಂದು ಬಾಯಿಗೆ ಬಂದಂಗೆಲ್ಲ ಬೇದಾಳ. ಅವಾಗೆಲ್ಲ ಮದುವೆ ಮಾಡ್ಕೊಂಡು ಟೈಮ್ನಾಗ. ಈಗ ಬಂದು ನಾನು ಅಲ್ಲೇ ಇದ್ರೆ ನನಗೆ ಬೆಲೆ ಇರ್ತದೇನಪ್ಪ. ನಾ ಬರಲ್ಲಪ್ಪ ಅಲ್ಲೇ. ಬೇಕಾರೆ ಅವನ್ನ ಕರ್ಕೊಂಬ, ಬೇಕಾ ಹಾಕಿದ ಚಾಕ್ರಿ ನಾನೇ ಮಾಡ್ತಾನಂತ. ನಾವು ಅಲ್ಲೇ ಅನ್ನಂಗಿಲ್ಲ. ಅಲ್ಲ ರಾಮೆ, ಸುಮ್ಮನೆ ನಿಂತಿಲ್ಲ. ನೀನಾರು ಹೇಳ್ಬಾರ್ದೇನು ಆಕಿಗೆ ಒಂದು ಮಾತು? ತಗ ಹೋಗೋಣ ನಡಿ ಅಂತಂದು. ನೀ ಹೇಳಿದ್ರೆ ಬರ್ತಾಳೆ ಆಕಿ. ಇಲ್ಲಾಂದ್ರೆ ನಿನ್ನ ಮಾತು ಮೀರಿ ಹೆಂಗೆ ಬರೋಕ್ಕಾಕತಿ? ಗಂಡನ ಮಾತು ಮೀರಿ ಹೆಂಡ್ತಿ ಅಂದ್ರೆ ಹೆಜ್ಜೆ ಇಡ್ತಾಳೆ ಮುಂದ್ಕೊಂದು ಹೆಜ್ಜಿನ. ಏನಂತ ಹೇಳಿ ಮಾವ? ಏನಂತ ಹೇಳಿ? ಉಟ್ಕೊಳಕ್ಕೆ ಒಂದು ಜೊತೆ ಬಟ್ಟೆ ಕೊಡ್ಲಾರ್ದಂಗೆ ಅತ್ತಿ ಹಿಂಗೆ ಹೋಗು. ನೀವು ಉಟ್ಕಂದ್ರೆ ಬಟ್ಟೆ ಸೈತೇನು ನನ್ನ ಮನೆವು ಅವ್ನು ಬಿಚ್ಚಿಟ್ಟು ನಿನ್ನ ಗಂಡ ತಂದು ದರ್ಬಿ ಉಟ್ಕೊಂಡು ಹೋಗು ಅಂತಂದು ಎಲ್ಲ ಅಂದು ಆಡಿ ಕಳಿಸಾಳ ನನ್ನ ಹೆಂಡ್ತಿಗೆ. ಈಗ ಒಂದೇ ಸಲಕ ನಾ ನಡಿ ಹೋಗೋಣ ಅವ್ರ ಮನೆಯಾಗ ಇರೋಣ ಅನ್ನಕ್ಕೆ. ಹೋಗಂದಾಗ ಹೋಗಕ್ಕೆ, ಬಾ ಅಂದ ಬರಕ್ಕೆ ನಾವೇನು ಸಾಕಿದ ನಾಯಿ ಅಲ್ಲ ಮಾವ. ಬೇಕಂದ್ರೆ ಅತ್ತಿನ ಇಲ್ಲಿ ಕರ್ಕೊಂಬ ಅಂತಂದು ಹೇಳ್ತಾಳಲ್ಲ, ಅಷ್ಟೇ ಮಾಡು. ನಾವೇನು ಬೇಡ ಅನ್ನಲ್ಲ. ನಾವೇನು ಉಣ್ತೀವಿ ಅದನ್ನು ಉಣ್ರಿ. ನಾವು ಗಂಜಿ ಕುಡಿದ್ರೆ ಗಂಜಿ ಕುಡೀರಿ, ಅಂಬ್ಲಿ ಕುಡಿದ್ರೆ ಅಂಬ್ಲಿ ಕುಡೀರಿ. 2 ದಿನ ಇರ್ರಿ, ನಿಮಗೆ ಖುಷಿ ಇದ್ರೆ. ಇಲ್ಲ ಅಂದ್ರೆ ವಾಪಸ್ ನಿಮ್ಮ ಮನೆ ನೀವು ಹೋಗ್ರಿ ಮಾವ. ಇದಕ್ಕೂ ಹೆಚ್ಚು ಏನು ಮಾತಾಡೋಕ್ಕಾಗಲ್ಲ ನನಗೆ. ಹೌದಪ್ಪ, ಮಾಮ ಅನ್ನೋದು ಖರೆ ಐತಿ. ನನಗೆ ಒಂದು ಜೊತೆ ಬಟ್ಟೆ ಕೊಡಲಿಲ್ಲಲ್ಲಪ್ಪ ಅವ್ವ. ಹೋಗಲಿ, 1-2 ನಾನು ಸರ್ಟಿಫಿಕೇಟ್ ತಗೊಂತಾನೆ ಅಂದ್ರೆ ಅದನ್ನು ಸಹಿತ ಕೊಡಲಿಲ್ಲ. ಹೆಂಗೆ ಜೀವನ ಮಾಡಿರ್ಬೇಕು ಹೇಳಿ ನಾನು? ಇವ್ರು ಕೊಟ್ಟು ಅರ್ಬಿ ಉಟ್ಕೊಂಡು, ಇವ್ರು ಕೊಟ್ಟದ್ದು ಭಾಂಡೆ ತಂದು ಅದ್ರಾಗ ಅಡುಗೆ ಮಾಡ್ಕೊಂಡು ತಿಂದು ಕಾಲ ಹಾಕಿದ್ವಿ. ಆಗಿನ ಟೈಮ್ನಾಗ ನೀನು ಗಡ ಬರಲಿಲ್ಲ ಮನೆಗೆ. ಹಾಗಾಗಿ ನಿನಗೇನು ಗೊತ್ತಿಲ್ಲಪ್ಪ ಅದು. ಗೊತ್ತೈತವ ಮಗಳ, ನನಗೆಲ್ಲ ಗೊತ್ತೈತಿ. ಸಮಾಧಾನ ಮಾಡ್ಕೆ. ನೀನು ಇಷ್ಟು ಬೇಸರ ಮಾಡ್ಕೋಬೇಡ. ನಿನಗೆ ಮನಸ್ಸಿಲ್ಲ ಅಂದ್ರೆ ಬೇಡ. ಆಕಿ ನಿಮ್ಮ ಅವ್ವನ್ನ ಕರ್ಕೊಂಬಂದನಿ. ಆಕಿಗೆ ಒಂಥರ ಆಕಿದು ಪ್ರತಿಷ್ಠೆ ಕಮ್ಮಿ ಆಗಿಬಿಡ್ತೈತಲ್ಲ, ಸೀದಾ ಒಳಗೆ ಬಂದುಬಿಟ್ರೆ. ಅದಕ್ಕೆ ಬಾಗಲ್ದಾಗ ನಿಂತ್ಕೊಂಡಾಳ. ನೀನು ಹ್ಞೂ ಅಂದ್ರೆ ಒಳಗೆ ಕರಿತೇನೆ ಆಕಿನ್ನ. ಹೆಂಗೆ ಮಾಡಲಿ?
ಅಯ್ಯ ಕರಿಮವ ನೀನೇನು ಹೊರಗೆ ನಿಲ್ಲಿಸಿ ಬಂದಿಯಲ್ಲ ಅನ್ನಿಗ್ರಂಗೆ ನಮ್ಮ ಮನೆ ತನಕ ಬಂದಾರ ನೀನು ಹೊಳ್ಳಿ ಹೋಗ್ರಿ ಅನ್ನೋದು ಪದ್ಧತಿ ಅಲ್ಲ ನಾವು ಅದನ್ನ ಇಟ್ಟೂ ಇಲ್ಲ. ಹೋಗಿ ಶ್ವೇತ, ಹೋಗಿ ನೀನ ಕರ್ಕೊಂಬ ನಿಮ್ಮ ಮೂವರ್ನ, ಏನಾಗಲ್ಲ. ಎಷ್ಟಾದ್ರೂ ಅವರು ಹಡುತ್ತಾ ಇದಾರ, ಹಂಗೆ ಹೊಟ್ಟೆ ಉರಿಸ್ಬೇಡ ಅವ್ರಿಗೆ. ಏನಾಗಲ್ಲ, ಹೋಗು. ಒಂದು ಸ್ವಲ್ಪ ಸೋತ್ ನಡೆಯೋದು ನಾವ, ಏನಾಕತಿ ಅವ್ರಾಗೆ ನಮ್ಮ ಮನೆ ಬಾಗಿಲು ತನಕ ಬಂದಾರಲ್ಲ, ನಾವೇನು ಹೋಗಿಲ್ಲ. ಇವ ಬಾರ್ಬೆ, ಮಗಳ ಮನೆ ತನಕ ಬಂದು ಹೊರಗ ನಿಂತಿಲ್ಬೇ ಇವ, ಒಳ ಬರಕ್ ಬರ್ಲಿಲ್ಲನ? ತೀರ ನಾನ ಬಂದು ಕರಿಬೇಕೇನು ನಿನ್ನ ಒಳ ಬಾರ್ಬೇವ ಅಂತಂದು? ಇಲ್ಲವಾ ನೀ ಕರೀಲಿ ಅಂತಂದೇನು ನಿಂತಲ್ ತೆಗಿ. ಇಲ್ಲೇ ಈಗ ಮಾತಾಡ್ಸಕತ್ತಿಲ್ಲ ಆಕಿ ಹೇಮಿ ಸುಮ್ಮಿ ಅವರೆಲ್ಲ ಮಾತಾಡ್ಸಕತ್ತಿದ್ರಲ್ಲ, ಅದಕ್ಕೆ ನಿಂತ್ಕೊಂಡಿದ್ದೆ. ಇಲ್ಲದ್ರೆ ನಾನು ನಿಮ್ಮ ಅಪ್ಪನ ಜೊತೆಗೆ ಬರ್ತಿದ್ನವ ಹಿಂದೆ. ಒಳ ಬಾರ್ಲೇ ಗುಂಡಿ, ಹೊರಗೆ ನಿಂತ್ಕೊಂಡ ಮಾತಾಡ್ತೀಯೇನು? ಎಷ್ಟತ್ತಾತ ಹುಡುಗಿ ನಿನ್ನ ಕರೆಯಕತ್ತಿ? ಕುತ್ಕೊಳ್ಬೇವ, ಏನು ಕುಡ್ತೀರಿ? ಚಾ ಮಾಡ್ಕೊಡ್ಲೆ, ಹಾಲು ಕಾಯಿಸ್ಕೊಡ್ಲೆ, ಏನು ಬೇಕು ಹೇಳ್ಬೇವ ನೀನು? ಇಂಥದ್ದು ಬೇಕನ್ನೋ ಅದನ್ನು ಮಾಡ್ಕೊಡ್ತೇನೆ ನಾನು. ಅದರ ಬೇರೆ ಈಗ ಹೇಳಿದ್ರು ನನಗೆ ಹೇಮಕ್ಕರು ಮತ್ತು ಸುಮಕ್ಕರು ಎಲ್ಲಾರ ಹಿಂಗೆ ನಿನಗೆ ತಮ್ಮರ ತಂಗಿರ ಬರ್ತಾರ ಅಂತಂದು. ಹೆಂಗಿವ ದವಾಖಾನೆ ಹೋಗಿದ್ದೆ? ಏನು ಹೇಳಿದ್ರೆ ಡಾಕ್ಟ್ರು? ಹ್ಞೂನವ ಹೋಗಿದ್ದೆ. ಡಾಕ್ಟ್ರು ಎಲ್ಲ ಚೆಕ್ ಮಾಡಿದ್ರು, ಒತ್ತಟ್ಟಿದ್ದ ಅದೇನು ಕಾಲು ಮಾಡಿ ಚೆಕ್ ಮಾಡೋದಂತ, ರೈತ ಚೆಕ್ ಮಾಡೋದಂತ, ಎಲ್ಲ ಚೆಕ್ ಮಾಡಿ ನೋಡಿ ಒಂದಿಟ್ಟು ವೀಕ್ ಅದಿರಿ, ಹಣ್ಣು ಹಂಪಲು ತರಕಾರಿ ಜಾಸ್ತಿ ತಿನ್ನಿರಿ, ಒಟ್ಟು ನುಗ್ಗೆ ಸೊಪ್ಪು ತಿನ್ನಿರಿ, ಆಮೇಲೆ ದಾಳಂಬ್ರಿ ರಸ ಮಾಡ್ಕೊಂಡು ಕುಡೀರಿ ಅಂತಂದೆಲ್ಲ ಹೇಳ್ಯಾರ. ಅದಕ್ಕೆ ನನಗೆ ಅವನ್ನೆಲ್ಲ ಹೊಂದಿಸ್ಕೊಳಕ್ಕಾಗಂಗಿಲ್ಲವ, ನೀನಿದ್ರೆ ಒಟ್ಟು ಆಸರಾಕತ್ತವ ಮಗಳ, ಅದಕ್ಕೆ ಬಂದೆ. ಅದ್ರ ಬೇರೆ ಪೂರ ಬ್ರೆಡ್ ರೆಸ್ಟ್ ಮಾಡ್ರಿ ಅಂದಾರ. ಅದಕ್ಕೆ ನಾನು ಮಕ್ಕಂಡೆ ಅಂದ್ರೆ ಹಿಂಗೆ ಎಬಿಸ್ಕೊಂಡ್ರೆ ಸಾಕ್ಸತ್ತೆ, ನಿಮ್ಮ ಅಪ್ಪನ ಬೇಕವ ನನ್ನ ಜೊತೆಗೆ. ಹಂಗಾಗೈತಿ ವಯಸ್ಸಲ್ಲದ ವಯಸ್ಸಿನಾಗ ಈ ನಮ್ಮನೆ ಯಾಕೆ ಕುಂತೈತಿ, ಏನು ಮಾಡ್ಬೇಕು? ಇತ್ಲ ಕಳ್ಕೊಳಕ್ಕಾಗದ್ದು ಇಟ್ಕೊಳಕ್ಕಾಗದ್ದು ಹಂಗಾಗೈತೆ ನಾವ ನನ್ನ ಬೆಳೆವು. ನೋಡ್ದೇನು ಲೇ ಗುಂಡಿ, ನೋಡಿದೆ ಯಾರಿಗೆ ಎಂಥ ಟೈಮ್ ಬಂತಂತಂದು. ನಾ ಅವತ್ತು ಹೇಳಿದ್ದಿಲ್ಲ ನಿನಗೆ? ಒಬ್ರಿಗೊಬ್ರು ಬೇಕು ಮನುಷ್ಯರು, ಹಂಗೆ ಮಾಡಬೇಡ, ಅತಿ ಕಠೋರ ಆಗ್ಬೇಡ, ಕರಿ ಮಗಳನ್ನ ಹಳೆಯನ್ನ ಒಳಗೆ ಅಂತಂದು ಹೇಳಿದ್ನಿಲ್ಲ ನಾನು ಅವತ್ತು. ಏನಂದು? ನನಗೆ ಯಾರು ಬೇಡ, ನಾನು ಸತ್ರ ಅವ್ರು ಬರೋದು ಬೇಡ, ಅವ್ರು ಸತ್ರ ನಾನು ಹೋಗಂಗಿಲ್ಲ, ಓಂ ನಮ ಶಿವಾಯ ಗಾಡಿ ಐತಿ ನನಗೆ ಅಂತಂದೆಲ್ಲ ಬಡ್ಕಂದು. ಈಗೇನಾತು ನೋಡ್ದಿಲ್ಲ? ಮತ್ತೆ ಬಂದು ಮಗಳ ಕಾಲಿಗೆ ಬೀಳಂಗಾತ ನಿನ್ನ ಪರಿಸ್ಥಿತಿ. ಇದಕ್ಕೆ ಅನ್ನೋದು ಯಾವ ಬೇಲಿ ಮ್ಯಾಗಿನ ಮುಳ್ಳು ಬೇಕಾಕೈತೆ ಒಂದು ಟೈಮ್ನಾಗ, ಅದಕ್ಕೆ ಜೊತೆಗಿರಲಿ ಅಂತಂದು. ಓಹೋ, ಅಂದ್ರೆ ಬೇಕಂತನ ಇಂಥದೊಂದು ಪ್ರಸಂಗ ಬಂತಂದ್ರೆ ಬಂದು ಖಾಲಿ ಬಿದ್ದ ಬೀಳ್ತಾಳೆ ಮಗಳಿಗೆ, ಮನೆ ಕರೆದ ಕರಿತಾಳ ಅಂತಂದು ಎಲ್ಲರೂ ಮಾತಾಡ್ಕೊಂಡು ಅದನ್ನು ಪ್ಲಾನ್ ಮಾಡಿರ್ಬಿಡು. ನನಗೆ ಗೊತ್ತಾತು ಈಗ. ಅಲ್ಲಲ್ಲೇ ಗುಂಡಿ, ಏನು ಮಾತಾಡಕತ್ತೀನಿ? ನಿನ್ನ ಖಬರ್ ಐತಿ ನಿನಗೆ? ಎಲ್ಲರ ಜೊತೆ ಮಾತಾಡಿ ಪ್ಲಾನ್ ಮಾಡೋ ಅಂಥದ್ದು ಇದು ಕೆಲಸ. ತೂತು ನಿನಗಂತೂ ನಾಚಿಗೆ ಮಾನ ಮರ್ಯಾದೆ ಏನೇನು ಇಲ್ಲ ನೋಡ್ಲಿ. ಸುಮ್ಮನೆ ಮುದಿಕೆ ಅದಿ, ಇಷ್ಟು ವಯಸ್ಸು ಬೆಳೆಸಿಲ್ಲಲ್ಲಿ, ಎದಕ್ಕೆ ಮುದಿಕೆ 3 ಗಂಟೆಗೆ ನೆರಿ ಬಂದ್ವು ನಿನಗೆ? ಇನ್ನೂ ಇಂಥದ್ದು ಮಾತಾಡೋದು ಬಿಡಂಗಿಲ್ಲ ನೀನು? ಮತ್ತೆ ಏನು ಮಾಡಲಿ ನಾನು? ಮಗಳ ಮನೆಗೆ ಹೋಗೋಣ ಬಾ, ಚಂದ ನೋಡ್ಕೊಂತಾಳ ಮಗಳು ನಿನ್ನ, ಹಂಗ ಇಟ್ಕೊಂಡು ಜಪಾನ್ ಮಾಡ್ತಾಳ, ಹಂಗೆ ಹಿಂಗೆ ಅಂತಂದು ನನಗೆ ಹೇಳಿ ಕರ್ಕೊಂಬಂದು. ಇಲ್ಲಿ ನೋಡಿದ್ರೆ ಬಾಯಿಗೆ ಬಂದಾಗ ಬೈಯಕತ್ತಿ ನನಗೆ, ನಾ ಏನು ಮಾಡಲಿ? ಅಳ್ಬೇಡ ಬಾಯಿ ಮುಚ್ಚಿ ಮೊದಲು ನೀನು. ಕಣ್ಣೀರು ವರ್ಷಕ್ಕೆ ನೋಡಿದ ಮಂದಿ ಏನಂದಾರ? ಹೋಟೆಲಿದ್ದ ಹೆಣ್ಮಗಳು ಕಣ್ಣೀರು ಹಾಕ್ಸಕತ್ತೇನಲ್ಲ ಇವ್ನು ಬಸಣ್ಣ, ಇವ್ನಿಗೇನು ಮಾನವೀಯತೆ ಅನ್ನೋದಿಲ್ಲೇನೋ ಅಂತ ಅನ್ಕೊಳಲ್ಲ. ಅಳಿಯ ಏನು ಅನ್ಕಂತಾನಲ್ಲ, ಎಲ್ಲರದು ಬಿಡು ಹೋಗ್ಲಿ. ಹಾಂ ಕಣ್ಣಿಲ್ಲೇ ಮತ್ತು ಕಣ್ಣೀರು ಹಾಕೋದು, ಮುಗಿಲ್ ಹಾಕಿದ್ರೆ ಅದಕ್ಕೇನು ಕಣ್ಣೀರು ಅಂತಾರ? ಗೊಣ್ಣೆ ಅಂತಾರ. ಆತು, ಅಳಂಗಿಲ್ಲ. ನಾನು ನನ್ನ ಸಲುವಾಗಿ ಎಲ್ಲ ಅಂದ್ರೆ ನನ್ನ ಹೊಟ್ಟೆಗಿರೋ ಪಾಪನ ಸಲುವಾಗಿ ನಾ ಅಳೋದಿಲ್ಲ ಇನ್ನು ಮೇಲಿಂದ. ನನಗೆಲ್ಲ ಕುಂದ್ರಿಸ್ತೆಲ್ಲೇ ಮಾಡಿ ನೀಡ್ರಿ, ನನಗೆ ಎದ್ದು ಓಡಾಡಿ ಮಾಡೋಕ್ಕಾಗಂಗಿಲ್ಲ ರೀ, ಕೈ ಕಾಲು ಸೋತಂಗಕ್ಕವು. ನೀವಾಗಿ ಇಷ್ಟು ನಾಷ್ಟ ಮಾಡಿಕೊಟ್ರೆ ಅಂತ ಮುಂಜಾನೆ ತಿಂದೆ ನಾನು, ಇಲ್ಲದ್ರೆ ಹಾಕೋದಿಲ್ಲ ತಿನ್ನೋದು ನನ್ನ ಕಡೆಯಿಂದ. ಇನ್ಮೇಲೆ ನೀವೇ ತಿನ್ನಿಸ್ಬೇಕು ನನಗೆ, ನಾಷ್ಟ ಆಗಿಷ್ಟ ಊಟ ಪಾಠ ಎಲ್ಲ ನೀವೇ ಮಾಡಿಸ್ಬೇಕು. ಹಾಂ, ಇಷ್ಟೆಲ್ಲ ಕೆಲಸ ನಾನು ಮಾಡ್ಕೊಡ್ಬೇಕು ಈಕಿಗೆ? ಅದೇನೋ ಅಂತಾರಲ್ಲ, ಇರ್ಲಾರ್ದ ಇರುವಿ ಬಿಟ್ಕೊಳ್ಳೋದಂದ್ರೆ ಇದೇ ಕಾಣ್ತತಿ. ಹೋಗಿ ಒಂದು ಅರ್ಧ ತಾಸು ಹೊರಗಿದ್ದಿದ್ದೆ ಅಂದ್ರೆ ಅವತ್ತು ನಾನು ಏನು ಇಂಥ ಕಷ್ಟನೇ ಇರ್ತದಿಲ್ಲ. ಇದನ್ನ ಒಳ್ಳೆ ಈಗ ನೋಡು ಅನ್ನಂಗಿಲ್ಲ, ಅನ್ಭವಿಸಂಗಿಲ್ಲ. ಅಂದೀಯಾ ಕಣ್ಣೀರು ಹಾಕ್ತಾಳ, ಅನ್ಲಾರ್ದಂಗಿದ್ದೀಯಾ ನಾನು ಕಣ್ಣೀರು ಹಾಕ್ಬೇಕು. ನನ್ನ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಪ್ಪ ದೇವ್ರ ನೀನು? ಇವ ಅಪ್ಪಗೆ ಯಾಕೆ ಅಷ್ಟು ಕಷ್ಟ ಕೊಡ್ತಿದ್ದಿ? ನಿನಗೇನು ಬೇಕು ಹೇಳು, ಎಲ್ಲ ನಾ ಮಾಡ್ಕೊಡ್ತೇನೆ, ನೀವು ಒಟ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆದ್ರೆ ನಿಮ್ಮ ಮನೆ ಮಾತ್ರ ಬರಲ್ಲ, ಇರೋದಾದ್ರೆ ನಮ್ಮ ಮನೆಯಾಗ ಇರು, ನಾನು ಬೇಡ ಅನ್ನಂಗಿಲ್ಲ ನಿನಗೆ. ಹೌದೇನವ? ಚಲೋ ಆತ್ಬಿಡು, ನೀನು ಇದ್ದದ್ದು ಆಸರ ಆತವ ಇವ ನನಗೆ. ನೋಡು, ಹಿಂಗೆ ಹೊಟ್ಟೆಲಿದ್ದರಿಗೆ ಸೇವಾ ಮಾಡಿದೆ ಅಂದ್ರೆ ದೇವ್ರು ನಿನಗೂ ಗಡಾ ಕಣ್ಣು ತೆಗಿತಾನ, ನಿನಗೂ ವರ್ಷ ತುಂಬೋದ್ರಾಗ ಆದ್ರೆ ಆಗ್ಬೋದು. ನನ್ನ ಬಣೆತನ ನೀ ಮಾಡಿ ಮುಗಿಸ, ಆಟತಿಗೆ ನಾನು ಹಂಗೆ ಎದ್ದಿರ್ತೇನೆ, ಆಮೇಲೆ ನಾನು ನಿನ್ನ ಬಣೆತನ ಮಾಡ್ತೇನಂತೆ. ಮಾವ, ಅದು ಹೊಟ್ಟೆಲಿದ್ದರಿಗೆ ಸೇವಾ ಮಾಡಿದ್ರೆ ಗಡಾನ ಅವ್ರಿಗೆ ಮಕ್ಕಳಾಕವು ಅಂತ ಅಂದ್ರೆ ಹತ್ತಿರ. ನಾನು ಮೊನ್ನೆ ಒಂದು ಆಟೋದಿಂದ ಓದಿದೆ, ಗರ್ಭಿಣಿ ಹೆಂಗಸರಿಗೆ ಉಚಿತ ಅಂತ. ಅದು ಒಂದು ರೀತಿ ಸೇವಾನ. ಹಂಗಂದ್ರೆ ಆ ಗಣಮಗ್ಗನ ನಗಪ್ಪ ನಗು, ಏನು ಮಾಡೋಕ್ಕಾಕತಿ? ಎಲ್ಲಾರು ನಗ ಅಂತ ಬೆಳೆವಾಗ್ಬಿಟ್ಟತ್ ನಂದೀಗ. ನಡ್ಕರ್ರಿ, ಏನಾಯ್ತು? ನಿಮಗೂ ಒಂದು ಕಾಲ. ಆದ್ರೆ ನನಗೇನು ಅಸಹ್ಯ ಇಲ್ಲ ಬಿಡು, ಅದ್ರಾಗೇನು ತಪ್ಪೈತಿ? ಬೇಜಾರು ಮಾಡ್ಕೊಬೇಡ ಮಾವ, ನಾನು ನಿನ್ನ ಸಲುವಾಗಿ ಎಲ್ಲ ನಕ್ಕದ್ದು. ಹಂಗೆ ಆಟೋದ ಹಿಂದೆ ಬರ್ದದ್ದು ಓದಿದ್ನಲ್ಲ, ಅದನ್ನು ನೆನೆಸ್ಕೊಂಡು ನಗಿ ಬಂತು ನನಗೆ.
ಶ್ರುತಿ ಭಾಳ ಹೊತ್ತು ನಿಲ್ಲಕ್ಕಾಗೋದಿಲ್ಲಲ್ಲೇ ನನಗೆ ಕಾಲು ನಿಂತವು. ಅದಕ್ಕೆ ಹೋಗಿ ಅಡ್ಡಕ್ಕನೆ ನನಗೊಂದು ಲೋಟ ಹಾಲು, ಒಂದು 4 ಬಿಸ್ಕಿಟ್ ತಂದು ಕೊಡ. ಅವು ಗುಡ್ಡೆ ಬಿಸ್ಕಿಟ್ ತಗೊಂಬ. ಅದ್ರಾಗೇನ ಏನೋ ಅಂತಾರೆ ನೋಡು, ಅವೇನೋ ಬೆಳ್ಳನೋ, ಹಾಂ ಕಾಜು ಕಾಜು ಅಂತ ಇರೋ ಬಿಸ್ಕಿಟ್ ತಗೊಂಡು ತಂದು ಕೊಡ ನನಗಲ್ಲ, ನನ್ನ ಹೊಟ್ಟಾಗಿನ ಕೂಸಿಗೆ ಶಕ್ತಿ ಬರ್ಬೇಕಲ್ಲ, ಅದಕ್ಕೆ ಅದ್ರ ಸಲುವಾಗಿನವ. ನನಗೆಲ್ಲ ಇಂಥವು ತಿನ್ನಕ್ಕೆ ಆಸಿಲ್ಲ. ಆದ್ರೆ ಏನು ಮಾಡ್ತಿದ್ದಿ, ಕೂಸಿನ ಸಲುವಾಗಿರ ತಿನ್ಬೇಕಾಯ್ತು.